ಅಲ್-ಫಲಾಹ್ ಇಂಟರ್ನ್ಯಾಷನಲ್ ಹಜ್ ಅಂಡ್ ಉಮ್ರಾ ಸರ್ವಿಸ್ನ ಈ ವರ್ಷದ ಮೊದಲ ಹಜ್ ಯಾತ್ರಿಕರ ತಂಡವನ್ನು ಬೀಳ್ಕೊಡಲಾಯಿತು. ಅಲ್-ಫಲಾಹ್ ಇಂಟರ್ನ್ಯಾಷನಲ್ ಹಜ್ ಅಂಡ್ ಉಮ್ರಾ ಸರ್ವಿಸ್ನ 3 ತಂಡಗಳ ಪೈಕಿ ಪ್ರಥಮ ತಂಡವನ್ನು ಮಂಗಳೂರಿನ ಬಾವುಟಗುಡ್ಡೆಯ ಈದ್ಗಾ ಮೈದಾನದ ಬಳಿ ಬೀಳ್ಕೊಡಲಾಯಿತು. ಹಜ್ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾದ ಯನಪೋಯ ಮಹಮ್ಮದ್ ಕುಂಜಿ ಅವರು ಮೊದಲ ತಂಡಕ್ಕೆ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಹಾಫೀಜ್ ಸಿದ್ದಿಕ್ ನಜ್ಮಿ ಅವರು ದುವಾ ನೆರವೇರಿಸಿದ್ರು. لا حول ولا قوة إلا بالله العلي العظيم. بسم الله توكلنا على الله. لا حول ولا قوة إلا بالله العلي العظيم. ربنا رب ارحمهم كما ربونا صغارا. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا ما كان صالحا وأصلح لنا ما كان فاسدا. وصلى الله تعالى وسلم على خير خلقه سيدنا محمد وآله. ಇಂದು ಹೊರಟ ಪ್ರಥಮ ತಂಡದಲ್ಲಿ 94 ಮಂದಿ ಹಜ್ ಯಾತ್ರಾರ್ಥಿಗಳು ಇದ್ರು. ಮಂಗಳೂರಿನಿಂದ ಬೆಂಗಳೂರಿಗೆ ಹೊರಟ ತಂಡವನ್ನು ಗಣ್ಯರು ಶುಭ ಹಾರೈಸಿ ಬೀಳ್ಕೊಟ್ರು. ಅಲ್-ಫಲಾಹ್ ಇಂಟರ್ನ್ಯಾಷನಲ್ ಹಜ್ ಮತ್ತು ಉಮ್ರಾ ಸರ್ವಿಸ್ನವರು ಮಂಗಳೂರು, ಸುಳ್ಯ ಮತ್ತು ಕಾಸರಗೋಡು ಜಿಲ್ಲೆಯ ಕುಂಬಳಿಯಲ್ಲಿ ಕಾರ್ಯಾಚರಿಸುತ್ತಿದ್ದು ಅತಿ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದೆ. ಬೀಳ್ಕೊಡುವ ವೇಳೆ ಸಂಸ್ಥೆಯ ಪಾಲುದಾರರಾದ ಮೊಹಮ್ಮದ್ ಹಸನ್ ಸಾಗ್, ಶಹಜಹಾನ್ ಮತ್ತಿತರರು ಉಪಸ್ಥಿತರಿದ್ದರು. ಅಲ್-ಫಲಾಹ್ ಹಜ್ಜಿ ಉಮ್ರಾ ಇದರ ವತಿಯಿಂದ ಇನ್ಶಾ ಅಲ್ಲಾಹ್ ಈಗಾಗಲೇ ದುವಾ ನೆರವೇರಿಸಿದರು. ಇನ್ಶಾ ಅಲ್ಲಾಹ್ ನಾಳೆ 1:30 ಗಂಟೆಗೆ 97 ಹಜ್ಜಾಜಿಗಳು ಅಲ್-ಫಲಾಹ್ ಇಂಟರ್ನ್ಯಾಷನಲ್ ಕುಂಬ್ಳೆ ಮತ್ತು ಮಂಗಳೂರು ಇದರ ವತಿಯಿಂದ ಬಹಳ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ನಾಳೆ ಇನ್ಶಾ ಅಲ್ಲಾಹ್ ನಮ್ಮ ಮೊದಲ ಪ್ರಯಾಣ ಹೊರಡಲಿದೆ. ಇನ್ಶಾ ಅಲ್ಲಾಹ್ ಇನ್ನು 2 ಪ್ರಯಾಣ ಇದೆ, 31 ಮತ್ತು 4 ತಾರೀಕಿಗೆ ಇನ್ಶಾ ಅಲ್ಲಾಹ್. ಅದಕ್ಕೆ ಇನ್ನು ಸಮಯ ಇದೆ. ಇನ್ಶಾ ಅಲ್ಲಾಹ್ ಇವತ್ತು ಹೋಗುವಂಥ ನಮ್ಮ ಈ ಹಜ್ಜಿಯ ಈ ಕಾರ್ಯಕ್ರಮದ ಉದ್ಘಾಟನೆ ಅಂತೇಳಿ ನಮಗೆ ಬಾವುಟವನ್ನು ವೈ ಮೊಹಮ್ಮದ್ ಕುಂಜಿ ಸರ್ ಇವರು ನೆರವೇರಿಸಲಿದ್ದಾರೆ. ಕಲೀಂ ಸರಾಜೆ, ವಿ4 ನ್ಯೂಸ್ 24/7 ಮಂಗಳೂರು.